ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ನಿಂದ ಕುರಿಗಾಹಿಗಳ ಮುಖದಲ್ಲಿ ಸಂತಸ ವ್ಯಕ್ತವಾಗ್ತಾ ಇದೆ. ಕುರಿಗಾಹಿಗಳ ಬಹುದಿನಗಳ ಬೇಡಿಕೆಗೆ ಬಜೆಟ್ನಲ್ಲಿ ಪರಿಹಾರ ಸಿಕ್ಕಿದೆ. ಸಿಎಂರನ್ನ ಹಾಡಿ ಹೊಗಳಿದ್ದಾರೆ ಬಾಗಲಕೋಟೆಯ ಕುರಿಗಾಹಿಗಳು. ಕುರಿಗಾಹಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದರು. ಸಿದ್ದರಾಮಯ್ಯಗೆ ಈಗ ಜೈಕಾರವನ್ನ ಹಾಕಿದ್ದಾರೆ ಕುರಿಗಾಹಿಗಳು. ಎಲ್ಲೆಂದರಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿ ಕುರಿ ಕಾಯುವಂತಿಲ್ಲ, ಮೇಯೋದಕ್ಕೆ ಬಿಡುವಂತಿಲ್ಲ ಅನ್ನುವಂಥ ಒಂದಷ್ಟು ತಡೆಯಾಜ್ಞೆಗಳೇನಿದ್ವು ಆ ಕಾಯ್ದೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಕುರಿಗಾಹಿಗಳ ಒಂದಷ್ಟು ಬೇಡಿಕೆಗಳೇನಿದ್ದಾವೆ ಅದರ ಬಗ್ಗೆ ಕೂಡ ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ವಹಿಸಲಾಗುತ್ತೆ ಅಂತ ಕುರಿಗಾಹಿಗಳ ಬಹುದಿನಗಳ ಬೇಡಿಕೆಗೆ ಬಜೆಟ್ನಲ್ಲಿ ಪರಿಹಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯನವರನ್ನ ಹೊಗಳಿ ಕೊಂಡಾಡಿದ್ದಾರೆ ಅಲ್ಲಿನ ಕುರಿಗಾಹಿಗಳು. ಮುಖ್ಯಮಂತ್ರಿಗಳಿಗೆ ಕುರಿಗಾರರ ಹಿತರಕ್ಷಣೆ ಕಾಯ್ದೆನ ಜಾರಿಗೆ ತಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ತಡೆಗಟ್ಟಲಿಕ್ಕೆ ಮುಂದಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನೋಡೋ ಕುರಿಗಾರರ ಹಿತರಕ್ಷಣೆ ಕಾಪಾಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕುರಿಗಾರರ ಹಿತರಕ್ಷಣೆಗೆ ಬದ್ಧವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕುರಿಗಾರರ ಹಿತರಕ್ಷಣೆ ಕಾಯ್ದೆನ ಜಾರಿಗೆ ತಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ತಡೆಗಟ್ಟಲಿಕ್ಕೆ ಮುಂದಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನೋಡೋ ಕುರಿಗಾರರ ಹಿತರಕ್ಷಣೆ ಕಾಪಾಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕುರಿಗಾಹಿಗಳ ಜೊತೆ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ರಾಜ್ಯದಲ್ಲಿ ಕುರಿಗಾರರ ಅಮೃತ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇಂದು ಬಜೆಟ್ನಲ್ಲಿ ಆ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿರುವಂಥದ್ದು. ಈಗ ಪ್ರಮುಖವಾಗಿ ಕುರಿಗಾಯಿಗಳಿಗೆ ಸಾಕಷ್ಟು ರೀತಿಯ ಅನ್ಯಾಯ ಮತ್ತು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕುರಿಗಾಯಿಗಳ ಬದುಕು ಅತಂತ್ರದ ಸ್ಥಿತಿಗೆ ಬಂದಿತ್ತು. ಹೀಗಾಗಿ ಇವತ್ತು ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಕುರಿಗಾಯಿಗಳಿಗೆ ಒಂದು ಯಾವ ರೀತಿಯಾಗಿ ಬಜೆಟ್ನಲ್ಲಿ ಒಂದು ವಿಶೇಷವಾಗಿ ಪ್ರಮುಖವಾಗಿ 70 ವರ್ಷದ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇಂಥ ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭ ಕೂಡ ಕುರಿಗಾಯಿಗಳಿಗಿತ್ತು. ಈ ಬಾರಿ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಒಂದು ಪ್ರಾಮುಖ್ಯತೆಯನ್ನು ಈ ಬಾರಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಬಜೆಟ್ ನಿಮಗೆ ಅನಿಸ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಕುರಿಗಾಯಿಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕೆ ದೌರ್ಜನ್ಯ ತಡೆ ಕಾಯ್ದೆಯನ್ನ ತರ್ತೀವಿ ಅಂತೇಳಿ 2024 ಮತ್ತು 25ನೇ ಸಾಲಿನ ಬಜೆಟಿನ ಭಾಷಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತುಂಬು ಹೃದಯದ ಎಲ್ಲ ಕುರಿಗಾಯಿಗಳ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕುರಿಗಾಯಿಗಳ ಬದುಕು ಹಾಗೂ ಪಶುಪಾಲಕರ ಬದುಕು ಬಹಳ ಹೀನಾಯ ಸ್ಥಿತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇದೆ. ಕುರಿಗಾಯಿಗಳು ಮತ್ತು ಪಶುಪಾಲಕರು ಪ್ರಾಚೀನ ಕಾಲದಿಂದಲೂ ಅವರ ವೃತ್ತಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅಂತ ವೃತ್ತಿಯನ್ನ ಮಾಡಿಕೊಂಡು ಬಂದು ಅವರ ಉಪಜೀವನವನ್ನು ನಡೆಸ್ತಕ್ಕಂಥ ಕುರಿಗಾರರು ಮತ್ತು ಪಶುಪಾಲಕರಿಗೆ ಸ್ವತಂತ್ರ ಸಿಕ್ಕು 76 ವರ್ಷ ಆದರೂ ಸಹಿತ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನ ಕಾಯಲಿಕ್ಕೆ, ದನವನ್ನ ಕಾಯಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಿಲ್ಲ. ಒಬ್ಬ ಕುರಿಗಾಯಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 15ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕುರಿಗಾರರ ರಕ್ಷಣೆಗೆ ನಾನು ಬದ್ಧ ಇದ್ದೇನೆ, ಕಾಯ್ದೆನ ಜಾರಿಗೆ ತರ್ತೇನೆ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಎಲ್ಲ ಹಿಂದುಳಿದ ಸಮಾಜದ ಪರವಾಗಿ, ಶೋಷಿತ ಸಮುದಾಯದ ಪರವಾಗಿ, ಕುರಿಗಾಯಿಗಳ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಶೀಘ್ರವೇ ಈ ಕಾಯ್ದೆನ ಜಾರಿಗೊಳಿಸುವುದರ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾರರು ಮತ್ತು ಪಶುಪಾಲಕರ ಪರವಾಗಿ ತಮ್ಮ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕಂತ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದಿಷ್ಟು ರಾಜ್ಯದ ಒಂದು ಕುರಿಗಾಯಿಯ ಮಗ ಮುಖ್ಯಮಂತ್ರಿಯಾಗಿ ಕುರಿಗಾಯಿಯ ಬದುಕನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಕುರಿಗಾಯಿಗಳು ಇರ್ತಕ್ಕಂಥ ಸೌಕರ್ಯಗಳ ಬಗ್ಗೆ ಬಹಳಷ್ಟು ತಿಳುವಳಿಕೆಯ ಇದ್ದವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವ ರೀತಿಯಾಗಿ ಒಂದೇ ವರ್ಗದಲ್ಲಿ ಕುರಿಗಾಯಿಗಳು ಇಲ್ಲ. ಯಾಕಂತಂದ್ರೆ ನೋಡ್ಬೋದು, ವಿಶೇಷವಾಗಿ ಆಯಾ ವರ್ಗದಲ್ಲಿ ಕುರಿಗಾಯಿಗಳ ಬದುಕು ಅತಂತ್ರವಾಗಿರುತ್ತೆ. ಕುರಿಗಾಯಿಗಳ ಒಂದು ಅತ್ಯಾಚಾರಗಳ ಬೆಸಗಿದ್ದಾವೆ, ಕುರಿಗಾಯಿಗಳ ಮರ್ಡರ್ಗಳಾಗಿದ್ದಾವೆ ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಯಾಕಂತಂದ್ರೆ ಇಂಥ ಸಮಸ್ಯೆಗಳನ್ನ ಎತ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆಯ ಬಜೆಟ್ನಲ್ಲಿ ಒಂದು ಕಾಯ್ದೆಯನ್ನ ತರಲಿಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಕುರಿಗಾಯಿಗಳು ಕೂಡ ಬಹಳಷ್ಟು ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.